ಸೊ ಇವಾಗ ನೀವು ಕೇಳ್ಬೋದು ಏನೆಲ್ಲ ನಿಮ್ಮ ಹತ್ರ ಇದೆ, ಸೊ ಅದು ಏನ್ ಮಾಡಿ ದಬಾಕಿದ್ದೀರಾ ತೋರಿಸಿ ಅಂತ. ಎಸ್, ನನ್ನ ವ್ಲಾಗ್ ಕೆಲವು ಟೈಮ್ ನಿಮಗೆ ಬೋರ್ ಆಗ್ಬೋದು, ಬಿಕಾಸ್ ನನಗೆ ಕೆಲವು ಟೈಮ್ ವ್ಲಾಗ್ ಮಾಡ್ಲಿಕ್ಕೆ ಬೋರ್ ಆಗುತ್ತೆ. ಇನ್ನು ನೋಡೋರು ನಿಮಗೆ ಎಷ್ಟು ಬೋರ್ ಆಗ್ಬೋದು. ಸೊ ವಿದೌಟ್ ಪ್ಲ್ಯಾನ್ ಕೆಲವೊಮ್ಮೆ ವ್ಲಾಗ್ ಮಾಡ್ತೀನಿ. ನಿಮಗೆ ಇಷ್ಟ ಇದ್ದರೆ ಮಾತ್ರ ನೋಡಿ, ಇಲ್ಲಾಂದರೆ ನೆಗ್ಲೆಕ್ಟ್ ಮಾಡಿ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಸೊ ನೋಡೋಣ, ಇವತ್ತಿನ ವ್ಲಾಗಲ್ಲಿ ನಾನು ಸ್ವಲ್ಪ ನಾನು ಯೂಸ್ ಮಾಡ್ತಿರೋಂಥ ಕಾಸ್ಮೆಟಿಕ್ಸ್ ಮತ್ತು ಏನು ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಸೋನುಗ್ರಹ ವ್ಲಾಗ್. ಸೊ ಬನ್ನಿ ಒಳಗೆ ಹೋಗೋಣ. ಸದ್ಯಕ್ಕೆ ನಾನು ಸ್ಟೇರ್ ಕೇಸಲ್ಲಿ ಕುತ್ಕೊಂಡಿದ್ದೆ, ಒಳಗೆ ಹೋಗೋಣ. ಓಕೆ, ಎಸ್, ಸದ್ಯಕ್ಕೆ ಈ ಟೇಬಲ್ ಮೇಲೆ ಒಂದಷ್ಟು ಹೋಮ್ ಮೇಡ್ ಸ್ಕ್ರಬ್, ಫೇಸ್ ವಾಶ್, ಆಮೇಲೆ ಫೇಸ್ ಪ್ಯಾಕ್ ಇದನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದೆರಡು ಮೂರು ಕಂಪನೀಸ್ನ ಕೆಲವೊಂದು ಕ್ರೀಮ್ಸ್, ಜೆಲ್ ಮತ್ತೆ ಬೇರೆ ಏನಿದೆ ಅಂತ ಹೇಳ್ತೀನಿ. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು 2 months ನಂತರ ನಾನು ನಿಮ್ಮ ಜೊತೆ 100% ಆಗಿ ಇದರ ರಿಸಲ್ಟ್ ಹೇಗಿದೆ ಅಂತ ಹೇಳ್ಕೋಬಹುದು. ಒಂದು ಇನ್ನೊಂದೇನಂದ್ರೆ, ನಾವು ಕಾಸ್ಮೆಟಿಕ್ ಕಡೆ ಹೋಗೋಕ್ಕಿಂತ ಅಂದ್ರೆ ಮಾರ್ಕೆಟಲ್ಲಿ ತುಂಬಾ ರೀತಿ ಬ್ರ್ಯಾಂಡ್ಸ್ ಇದೆ, ತುಂಬಾ ಕನ್ಫ್ಯೂಸ್ ಆಗುತ್ತೆ ನಮಗೆ ಯಾವ ಬ್ರ್ಯಾಂಡ್ ಚೆನ್ನಾಗಿದೆ, ಹೇಗೆ ರಿಸಲ್ಟ್ ಇದೆ ಅಂತ. ಸೊ ಅದಕ್ಕಿಂತ ನಾವು ಹೋಮ್ ಮೇಡ್ ಯೂಸ್ ಮಾಡಿದ್ರೆ ಎಲ್ಲೊಂದ್ ಕಡೆ ನಮಗೆ ರಿಸಲ್ಟ್ ಇಲ್ಲ ಅಂದ್ರೂ ಸೈಡ್ ಎಫೆಕ್ಟ್ಸ್ ಅಂತೂ ಏನು ಆಗಲ್ಲ. ಆದ್ರೆ ಈ ಕಂಪನೀಸ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿ ಕೆಲವು ಟೈಮ್ ನಮಗೆ ರಿಸಲ್ಟು ಸಿಗೋದಿಲ್ಲ, ಇನ್ನೊಂದ್ ಕಡೆ ನಮ್ಮ ಸ್ಕಿನ್ ಮೇಲೆ ಸೈಡ್ ಎಫೆಕ್ಟ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ನಾನು ಪರ್ಸನಲಿ ಮುಂಚೆಯಿಂದನೂ ಯಾವುದೇ ರೀತಿಯ ಕ್ರೀಮ್ಸ್ ಆಗಿರ್ಬೋದು ಅದೆಲ್ಲ ಏನೂ ಯೂಸ್ ಮಾಡ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಯೋಚನೆ ಮಾಡಿದೆ, ಯಾಕಂದ್ರೆ ಸ್ವಲ್ಪ ಬಿಸಿಲಲ್ಲಿ ಜಾಸ್ತಿ ಓಡಾಡ್ತೀನಿ. ಸೊ ಹಾಗಾಗಿ ಸ್ವಲ್ಪ ಸ್ಕಿನ್ ಕೇರ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಈಗ ಅಗೇನ್ ನಾನು ಹೋಮ್ ಮೇಡ್ ಏನು ಹೇಳ್ತಾರೆ ಕಾಸ್ಮೆಟಿಕ್ಸ್ ಅಂತ ಹೇಳೋಕ್ಕಾಗಲ್ಲ, ಏನು ಹೇಳ್ತಾರೆ ಇದಕ್ಕೆ ರೈಟ್ ವರ್ಡ್ ಏನು, ಒಟ್ಟು ಮನೆಯಲ್ಲೇ ನಾವು ಈ ಸ್ಕ್ರಬ್ಬು ಅಥವಾ ಫೇಸ್ ವಾಶು ಇದೆಲ್ಲ ಹೇಗೆ ಯೂಸ್ ಮಾಡ್ಕೋಬಹುದು, ಹೇಗೆ ಮಾಡಬಹುದು ಅಂತ. ಸೊ ಹೋಪ್ ನಿಮಗೆ ಏನಾದರೂ ಒಂದು ಮೋಟಿವೇಶನ್ ಸಿಗಬಹುದು ಈ ವ್ಲಾಗಲ್ಲಿ. ಸೊ ನಾನಂತೂ ಪರ್ಸನಲಿ ಇದನ್ನ ಮಾಡ್ತಾ ಇದ್ದೀನಿ, ಬಟ್ ತುಂಬಾ ಸೋಂಬೇರಿಗಳಿಗೆ ಇದು ಸೂಟ್ ಆಗಲ್ಲ. ಯಾಕಂದ್ರೆ ಈ ರೀತಿ ಅಟ್ಲೀಸ್ಟ್ 15 ಡೇಸಿಗೆ ಒಮ್ಮೆ ಆದ್ರೂ ಮಾಡ್ಕೋಬೇಕಾಗುತ್ತೆ. ಈಗ ನನ್ನ ಹತ್ರ ಇರುವಂತ ಥಿಂಗ್ಸ್ ಕಮ್ಮಿ ಅಂದ್ರೂ ಒಂದು 20 ಡೇಸ್ ಆದ್ರೂ ನನಗೆ ಬಂದೇ ಬರುತ್ತಿದ್ದು. ಮೇ ಬಿ 1 ತಿಂಗಳು ಬರ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ನಾನು ವಾರದಲ್ಲಿ 2 times ಮಾತ್ರ ಯೂಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. 3 ಡೇಸ್ ಗ್ಯಾಪ್ ಅಲ್ಲಿ ಫುಲ್ ಸ್ಕಿನ್ ಕೇರ್ ಮಾಡೋಣ ಅಂತ. ಒಂದು ವೆಡ್ನೆಸ್ಡೇ ಇವತ್ತು ಮಾರ್ನಿಂಗ್ ಮಾಡಿದ್ದೀನಿ. ಸೊ ಇನ್ನ ಮತ್ತೆ ಸಂಡೇ ಮಾಡ್ತೀನಿ. ಬಟ್ ಈ ಸಂಡೇ ನಾವು ಉಡುಪಿಯಲ್ಲಿ ಇರ್ತೀವಿ. ಸೊ ಹಾಗಾಗಿ ಸ್ಯಾಟರ್ಡೇನೆ ನಾನು ಒಂದ್ಸಲ ಸ್ಕ್ರಬ್, ಫೇಸ್ ಪ್ಯಾಕ್ ಎಲ್ಲ ಮಾಡ್ಕೊಂಡೆ ಇಲ್ಲಿಂದ ಹೋಗ್ತೀನಿ. ಸೊ ಇವಾಗ ನೀವು ಕೇಳ್ಬೋದು ಏನೆಲ್ಲ ನಿಮ್ಮ ಹತ್ರ ಇದೆ, ಸೊ ಅದು ಏನ್ ಮಾಡಿ ದಬಾಕಿದ್ದೀರಾ ತೋರಿಸಿ ಅಂತ. ಸೊ ನಮ್ಮ ಹತ್ರ ಇವಾಗ ಸದ್ಯಕ್ಕೆ ಇದು ಸ್ಕ್ರಬ್, ಇದು ಬಂದ್ಬಿಟ್ಟು ಬ್ರೌನ್ ರೈಸ್ ಇದೆ ಅಲ್ವಾ, ಕುಚ್ಚಲಕ್ಕಿ, ಅದರಿಂದ ಸ್ಕ್ರಬ್ಬರ್ನ ಮಾಡಿ ಇಟ್ಕೊಂಡಿದ್ದೀನಿ. ಸ್ಕ್ರಬ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ನೋಸ್ ಮೇಲೆ ಇರುವಂತಹ ವೈಟ್ ಹೆಡ್ಸ್, ಆಮೇಲೆ ಡೆಡ್ ಸ್ಕಿನ್ಸ್ ಎಲ್ಲ ಇರುತ್ತಲ್ವಾ, ಸೊ ಅದೆಲ್ಲ ರಿಮೂವ್ ಆಗ್ಬೇಕಂದ್ರೆ ಸ್ಕ್ರಬ್ಬರ್ ಬೇಕು ನಮಗೆ. ಸ್ವಲ್ಪ ರಫ್ ಆಗಿರುವಂತ ತರಿ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಇಂಗ್ರೀಡಿಯೆಂಟು ಯಾವುದು ಬೆಸ್ಟ್ ಅಂದ್ರೆ, ಒಂದು ರೈಸ್ ಅಲ್ಲಿ ನಾನು ಬ್ರೌನ್ ರೈಸೇ ತಗೊಂಡಿದ್ದೀನಿ. ಸೊ ಇದು ನನ್ನ ಸ್ಕ್ರಬ್ಬರ್. ಸೊ ಇದನ್ನ ಹೇಗ್ ಮಾಡೋದು ಏನು ಎತ್ತ ಅಂತ ನೋಡೋಣ, ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇದು ಫೇಸ್ ವಾಶ್. ಇದರಲ್ಲಿ ಒಂದು 4-5 ಇಂಗ್ರೀಡಿಯೆಂಟ್ಸ್ ನ ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ನಿಮಗೆ ಅನ್ಸ್ಬೋದು ಇದೊಂಥರ ಪೌಡರ್ ತರ ಇದೆ, ಹೇಗೆ ಇದನ್ನ ಫೇಸ್ ವಾಶ್ ತರ ಯೂಸ್ ಮಾಡೋದು ಅಂತ. ಈಗ ನೊರೆ ಬಂದ್ರೆ ಮಾತ್ರ ಫೇಸ್ ವಾಶ್ ಅಂತ ಅಲ್ಲ, ಒಟ್ಟಾರೆ ನಮ್ಮ ಸ್ಕಿನ್ ಅಲ್ಲಿ ಇರುವಂತ ಡರ್ಟ್ನೆಸ್ ರಿಮೂವ್ ಆಗ್ಬೇಕು, ಕೊಳಕಿರೋದು ಹೋಗ್ಬೇಕು. ಸೊ ಅದಕ್ಕೋಸ್ಕರ ನ್ಯಾಚುರಲ್ ಇದು. ಸೊ ನಾನು ಇದನ್ನ ಬಿಲೀವ್ ಮಾಡಿದ್ದೀನಿ, ಬಿಕಾಸ್ 10 ಡೇಸ್ ಆಗ್ತಾ ಬಂತು ನಾನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನನಗಂತೂ ಇದು ಒಳ್ಳೆ ರಿಸಲ್ಟ್ ಇದೆ. ಸೊ ನೆಕ್ಸ್ಟ್ ಫೇಸ್ ಪ್ಯಾಕಿಗೆ ನಾನು ಜೇಸ್ಟಮದ್ದು, ಆಮೇಲೆ ಇದು ಯಾವುದು ಇದು ಜೇಸ್ಟಮದ್ದು, ಇದು ತ್ರಿಫಲ ಪೌಡರು, ಆಮೇಲೆ ಇದು ಪ್ಯೂರ್ ಅರಿಶಿನ, ನಮ್ಮನೇಲೆ ಬೆಳೆಸಿರೋ ಅರಿಶಿನ, ಇದು ನಮ್ಮನೇಲೆ ಮಾಡಿರೋದು. ನಾನು ಹೇಳಿದ್ನಲ್ಲ ನಿಮಗೆ ಲಾಸ್ಟ್ ಟೈಮು, ಪ್ಯೂರ್ ಅರಿಶಿನ ಇದು. ತುಂಬಾ ಯೂಸಸ್ ಇದೆ ಇದರಿಂದ. ಆಮೇಲೆ ಇನ್ನೊಂದು ಒಂದು ಬೇಳೆ ಇರುತ್ತೆ. ಸೊ ಆ ಬೇಳೆಯನ್ನ ಮಸೂರ್ ದಾಲ್ ಅಂತ ಹೇಳ್ತಾರೆ. ಸೊ ಅದರ ನೈಸ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು, ಮತ್ತೆ ಇನ್ನೊಂದು ಇದರಲ್ಲಿ ಒಂದು ಮಿಸ್ ಆಗ್ತಾ ಇದೆ, ಜೈಫಲ್ ಅಂತ, ಅದರ ಪೌಡರ್ ಸಿಗ್ಬೇಕಾಗಿದೆ. ಮಲ್ಲೇಶ್ವರಮಲ್ಲಿ ಒಂದು ಆಯುರ್ವೇದಿಕ್ ಅಂಗಡಿ ಗೊತ್ತಾಗಿದೆ ನಮಗೆ, ಹರ್ಬಲ್ ಸ್ಟೋರ್ ಅದು.
ಸೊ ಅಲ್ಲಿ ಹೋಗ್ಬಿಟ್ಟು ತಗೋಬೇಕಿನ್ನ. ಸೊ ಇದಿಷ್ಟು ಥಿಂಗ್ಸ್ ಫೇಸ್ ಪ್ಯಾಕಿಗೆ. ಸೊ ಇದು ಕೂಡ ಪ್ಯೂರ್ ಏನ್ ಹೇಳ್ಬೋದು ಹೋಮ್ ಮೇಡ್. ನಾನು ಇದನ್ನ ಮಾಡಿಲ್ಲ, ಇದರಲ್ಲಿ ಹೋಮ್ ಮೇಡ್ ಅಂದ್ರೆ ಇದೆರಡು ಮಾತ್ರ, ಅರಿಶಿನ ಮತ್ತೆ ಈ ಬೇಳೆದು ಪೌಡರ್, ಎರಡು ನಾನು ಹರ್ಬಲ್ ಸ್ಟೋರ್ ಇಂದ ತಗೊಂಡಿದ್ದೀನಿ. ಸೊ ಇದಿಷ್ಟು ನನ್ನ ಸ್ಕಿನ್ ಕೇರ್ಗೆ ನಾನು ಯೂಸ್ ಮಾಡ್ತಿರೋಂಥದ್ದು. ಈಗ ಇದ್ರಲ್ಲಿ ನಮಗೆ ಟೋನರ್ ಬೇಕು, ಸ್ಕಿನ್ ಟೋನರ್. ಅದಕ್ಕೋಸ್ಕರ ನಾನು ಸದ್ಯಕ್ಕೆ ಟೊಮ್ಯಾಟೊ ಯೂಸ್ ಮಾಡ್ತಾ ಇದ್ದೀನಿ, ಮತ್ತೆ ನಿಂಬೆ ಹಣ್ಣಿನ ರಸ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಬಟ್ ಲೈಮ್ ಜ್ಯೂಸ್ ಏನಿದೆ, ನಿಂಬೆ ಹಣ್ಣಿನ ರಸ ಎಲ್ಲ ಸ್ಕಿನ್ಗೆ ಸೂಟ್ ಆಗಲ್ಲ, ಕೆಲವೊಮ್ಮೆ ಉರಿ ಆಗುತ್ತೆ. ಸೊ ತುಂಬಾ ಸೆನ್ಸಿಟಿವ್ ಸ್ಕಿನ್ನಿಗೆ ಆಗಲ್ಲ. ಟೊಮ್ಯಾಟೊ ರಸ ಓಕೆ. ಸೊ ನೋಡೋಣ ನೆಕ್ಸ್ಟ್ ನಾವು ಟೋನರ್ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಕೆಲವೊಂದು ಫೇಮಸ್ ಯೂಟ್ಯೂಬರ್ಸ್ ಎಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾರೆ. ಸೊ ನೋಡೋಣ, ಅವರಿಂದ ನಾವು ಕಲ್ತ್ಕೊಂಡು ಫಸ್ಟ್ ನಾನು ಅದನ್ನ ಅಪ್ಲೈ ಮಾಡ್ತೀನಿ. ನಾನು ನೆಕ್ಸ್ಟ್ ನನಗೆ ಓಕೆ ಅಂತ ಅನ್ಸುತ್ತೆ ಆದ್ರೆ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸದ್ಯಕ್ಕೆ ನನ್ನ ಸ್ಕಿನ್ ಡ್ರೈ ಸ್ಕಿನ್. ಸೊ ಡ್ರೈ ಅಂದ್ರೆ ಫುಲ್ ಡ್ರೈ ಅಲ್ಲ, ಅಂದ್ರೆ ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ಬಹುದು. ಕೆಲವೊಮ್ಮೆ ಪಿಂಪಲ್ಸ್ ಆಗುತ್ತೆ, ಕೆಲವೊಮ್ಮೆ ತುಂಬಾ ಡ್ರೈ ಆಗುತ್ತೆ. ಸೊ ನಾನು ನನ್ನ ವ್ಲಾಗ್ ಅಲ್ಲಿ ಏನಾದ್ರು ನಿಮ್ಗೆ ಟಿಪ್ಸ್ ಕೊಡೋದಾದ್ರೆ ನಾನು ಸೆಪರೇಟ್ ವಿಡಿಯೋಸ್ ಗಳನ್ನೇ ಮಾಡ್ತೀನಿ. ಅಂದ್ರೆ ಡ್ರೈ ಸ್ಕಿನ್ಗೆ ಸೆಪರೇಟ್ ಮಾಡೋಣ, ಆಯಿಲ್ ಸ್ಕಿನ್ಗೆ ಸೆಪರೇಟ್ ಮಾಡೋಣ, ಮತ್ತು ನನ್ನ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಅಂದ್ರೆ ಡ್ರೈ ಪ್ಲಸ್ ಆಯಿಲ್ ಎರಡೂ ಇದೆ. ಕೆಲವು ಟೈಮ್ ಆಯಿಲ್ ಸ್ಕಿನ್ ತುಂಬಾ ಅಂದ್ರೆ ನೋಸ್ ಹತ್ರ ಎಲ್ಲ ತುಂಬಾ ಆಯಿಲ್ ಬಿಟ್ಕೊಂಡಿರುತ್ತೆ. ಸೊ ಅದನ್ನ ನಾವು ಆಯಿಲ್ ಸ್ಕಿನ್ ಅಂತ ಹೇಳ್ಬೇಕಾಗುತ್ತೆ. ಕೆಲವು ಟೈಮ್ ತುಂಬಾ ಡ್ರೈ ಆಗಿರುತ್ತೆ, ಸೊ ಅದನ್ನ ನಾವು ಡ್ರೈ ಸ್ಕಿನ್ ಅಂತ. ಯಾಕೋ ತುಂಬಾ ಕೊರಿತಾ ಇದ್ದೀನಿ ಅನ್ಸುತ್ತೆ. ಯಾಕೆ ಅನ್ಸ್ತಾ ಇದೆ ಗೊತ್ತಾ ಇದೆಲ್ಲ? ಐ ಮೀನ್ ಯಾಕೆ ಇದೆಲ್ಲ ಹೇಳ್ತಾ ಇದೀನಿ ಗೊತ್ತಾ? 100% ಇವತ್ತು ವ್ಲಾಗ್ ಮಾಡಕ್ಕೆ ನಂಗೆ ಮನಸ್ಸಿಲ್ಲ. ಆದ್ರೂ ವ್ಲಾಗ್ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಇದೆಲ್ಲ ನಾನು ಯೂಸ್ ಮಾಡ್ತಾ ಇದ್ದೀನಿ ಒಂದು ವಾರದಿಂದ, ಒಂದ್ 2-3 ತಿಂಗಳು ತನಕ ಅಂತೂ ನಾನು ಯೂಸ್ ಮಾಡ್ತೀನಿ. ಆಮೇಲೆ ಇದನ್ನ ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಅಂತ ನನಗೆ ಅನಿಸ್ತಾ ಇದೆ. ಆವಾಗ ನಿಮಗೊಂದು ಬಿಲೀವ್ ಬರುತ್ತೆ, ಹೌದು ಸೋನು ಇದನ್ನ ಕಮ್ಮಿ ಅಂದ್ರೂ 2 ತಿಂಗಳಿಂದ ಯೂಸ್ ಮಾಡಿದ್ದಾರೆ, ಸೊ ನಾವು ಮಾಡೋಣ ಅಂತ. ನೀವು ಈ ಕೆಮಿಕಲ್ ಇರುವಂತಹ ಪ್ರಾಡಕ್ಟ್ಸ್ ಇಂದ ಮೇ ಬಿ ಮನೆಯಲ್ಲೇ ನಾವು ಮಾಡ್ಕೋಬಹುದಲ್ಲ ಅಂತ ಆ ಮನಸ್ಥಿತಿಗೆ ಬರ್ಬೋದೇನೋ ಅಂತ ಒಂದು. ಇನ್ನೊಂದು, ನನ್ನ ಮನ್ಸು ಇವತ್ತು ಅಥವಾ ನನಗೆ ಈ ಫೇಸ್ ಅಲ್ಲಿ ನಿಮಗೆ ಡಲ್ನೆಸ್ ಕಾಣಿಸ್ತಿರ್ಬಹುದು. ಅದು ಯಾಕೆ ಅಂದ್ರೆ ಈಗ ಉಡುಪಿ ಪ್ಲಾನ್ ಇತ್ತು ನಮ್ದು, 6ನೇ ತಾರೀಕು ನಾವು ಉಡುಪಿಯಲ್ಲಿ ಇರ್ತೀವಿ. ಸೊ ಉಡುಪಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡ್ವಿ. ಅದರಲ್ಲಿ ಒಬ್ರು ಕೈ ಕೊಟ್ಟಿದ್ದಾರೆ. ಸೊ ಅವ್ರು ಉಡುಪಿ ಅವರಿಗೆ ನಾವು ಬರ್ತಾ ಇದೀವಿ ಅನ್ನೋ ಖುಷಿ ಇರ್ಬೇಕಿತ್ತು, ಬಟ್ ಅವರು ಬೇರೆ ಕೆಲಸ ಇದೆ ಅಂತ ನಮಗೆ ಕೈ ಕೊಟ್ರು. ಸೊ ಅದೊಂದು ಬೇಜಾರಿದೆ. ನಾವು ಸೇಡ್ ತೀರ್ಸ್ಕೊಂತೀವಿ, ಸುಮ್ಮನೆ ಅಂತೂ ಬಿಡೋದಿಲ್ಲ. ಸೊ ನೋಡೋಣ, ಅವ್ರನ್ನ ಆಮೇಲೆ ವಿಚಾರಿಸ್ಕೊಳ್ಳೋಣ ಅಂತೆ. ಸೊ ಸದ್ಯಕ್ಕೆ ಇದಿಷ್ಟು. ಕಣ್ಮುಂದೆ 2 ಬಾಕ್ಸ್ ಕಾಣ್ತಿರ್ಬೋದು. ಒಂದು ಇದರಲ್ಲಿ ಕ್ಯಾರೆಟ್ ಸೀಡ್ಸ್ ಆಯಿಲ್ ಇದೆ, ಕ್ಯಾರೆಟ್ ನ ಬೀಜದಿಂದ ತಯಾರಿಸಿರುವಂತ ಆಯಿಲ್. ಇದು ಅಮೆಝಾನ್ ಇಂದ ಇವತ್ತು ಬಂದಿದೆ. ಸೊ ಇದನ್ನ ನಾವು ಓಪನ್ ಮಾಡುವ, ಓಕೆನಾ? ಓಕೆ. ಇದರ MRP 799 ರೂಪಾಯಿ ಅಂತ ತೋರಿಸಿ, ಬಟ್ 799 ರೂಪಾಯಿ ಇಲ್ಲ. ನಾನು ಕೊಟ್ಟಿದ್ದವರಿಗೆ 403 ರೂಪಾಯಿ. ಕಾಣೋದಿಲ್ಲ ಅಲ್ಲ, ಸಾರಿ, ನಮ್ಮ ಕ್ಯಾಮ್ರಾ ಚೆನ್ನಾಗಿಲ್ಲ. ಆದಷ್ಟು ಬೇಗ ಒಂದು ಒಳ್ಳೆ ಕ್ಯಾಮ್ರಾ ತಗೊಳ್ಳೋಣ ಅಂತೆ. ಓಕೆ. ಸೊ ಇದ್ರಲ್ಲಿ 400 ಅಂದ್ರೆ ಇದು 403 ರೂಪಾಯಿ ಅಂತಾನೆ ಅನ್ಕೊಳ್ಳಿ. ಇದು ಏನಕ್ಕೆ ತರಿಸಿದೀನಿ ಅಂದ್ರೆ ಇದರಲ್ಲಿ ನಾನು ಸನ್ಸ್ಕ್ರೀನ್ ಮಾಡ್ಕೊಂತೀನಿ. ಓಯ್, ಇದು ಕ್ಯಾರೆಟ್ ಸೀಡ್ಸ್ ಆಯಿಲ್ ಅಲ್ಲ? ಅಬ್ಬಾ, ಒಂದ್ಸಲ ಭಯ ಆಯ್ತು ನಂಗೆ. ಕ್ಯಾರೆಟ್ ಸೀಡ್ ಎಸೆನ್ಷಿಯಲ್ ಆಯಿಲ್. ಓಕೆ, ಎಸ್. ಇದಿಷ್ಟು ಬಾಟಲಿಗೆ 403 ರೂಪಾಯಿ. ಬಟ್ ಇದು ನಂಗೆ ಕಮ್ಮಿ ಅಂದ್ರೂ 1-2 ವರ್ಷ ಯೂಸ್ ಮಾಡ್ಬೋದು ಇದನ್ನ, ಅದಕ್ಕೆ ನಾನು ತರಿಸಿದ್ದು. ಇನ್ಮೇಲೆ ಸನ್ಸ್ಕ್ರೀನ್ ನಾನು ಇದರಿಂದಾನೇ ನಾನು ಮಾಡ್ಕೊಂತೀನಿ. ನನಗೆ ಒಂದು 20 ದಿನಕ್ಕೆ ಆಗುವಷ್ಟು ಸನ್ಸ್ಕ್ರೀನಿಗೆ ಇದು ಒಂದು 4 ಡ್ರಾಪ್ಸ್ ಹಾಕಿದ್ರೆ ಸಾಕು. ಸೊ ಯೋಚನೆ ಮಾಡಿ, 4 ಡ್ರಾಪ್ಸ್ ಅಂದ್ರೆ ಇಲ್ಲಿದೆ ಅಲ್ವಾ ಈ ಡ್ರಾಪರ್, ಇದರಿಂದ ಹಾಕ್ಬೇಕು. ಸೊ 1-2 ವರ್ಷ ಅಂತೂ ಬರುತ್ತೆ. ಸನ್ಸ್ಕ್ರೀನ್ ಹೇಗ್ ಮಾಡೋದು ಅಂತ ನೆಕ್ಸ್ಟ್ ನಿಮ್ ಜೊತೆ ಇದನ್ನ ಶೇರ್ ಮಾಡ್ಕೊಂತೀನಿ. ಇದು ಒಳ್ಳೆ ರಿಸಲ್ಟ್ ಇದೆ. ಸೊ ಜನ ಯೂಸ್ ಮಾಡ್ತಾ ಇದ್ದಾರೆ, ನಾವು ಯೂಸ್ ಮಾಡೋಣ. ಎಷ್ಟು ಇದ್ರು ಇದೆಲ್ಲ ಕೆಮಿಕಲ್ ಲೆಸ್, ಸೊ ನಮಗೇನು ಭಯ ಇಲ್ಲ. ಓಕೆನಾ? ಆಮೇಲೆ ಇನ್ನೊಂದು, ಈ ಬಾಕ್ಸ್ ಅಲ್ಲಿ ಏನಿದೆ, ಈ ಬಾಕ್ಸ್ ಅಲ್ಲಿ ಆಪಲ್ ಸೈಡರ್ ವಿನಿಗರ್ ಇದೆ.
ಸೇಫ್ಟಿಯಾಗಿ ಕಳಿಸಿದಾರೆ ಮಾತ್ರ ಆಪಲ್ ಸೈಡರ್ ವಿನಿಗರ್. ಸಿ ಕಾಣಿಸ್ತಾ ಇದೆಯಲ್ಲ, ಒಳ್ಳೆ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ವೆರಿ ಗುಡ್. ಓಕೆ, ಇದೊಂಥರ ಚೆನ್ನಾಗಿದೆ. ಇದು ನಾವು ಈ ಕವರ್ನ ಇಟ್ಕೊಳ್ಳೋಣ. ನೆಕ್ಸ್ಟ್ ನಾವು ಇದರಲ್ಲಿ ನಮ್ಮ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ನೆಲ್ಲ ಇಟ್ಕೊಂಡು ಹೋದಾಗ, ಬ್ಯಾಗಲ್ಲಿ ಹಾಕೊಂಡಾಗ, ಅಂದ್ರೆ ಟ್ರಾವೆಲ್ ಮಾಡುವಾಗ ಕೆಲವೊಮ್ಮೆ ನಮಗೆ ಇದು ಸೇಫ್ಟಿಯಾಗಿ ಯೂಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಲ್ಲ. ಹೌದು, ಇದಿರಲಿ. ಸಿ, ಇದು ಆಪಲ್ ಸೈಡರ್ ವಿನಿಗರ್, ಓಗ್ರೇನಿಯಾ ಆಪಲ್ ಸೈಡರ್ ವಿನಿಗರ್. ಇದು ಮುಂಚೆನೂ ಆಪಲ್ ಸೈಡರ್ ವಿನಿಗರ್ ಯೂಸ್ ಮಾಡಿದ್ದೀನಿ. ಅದು ಇದ್ರದ್ದು ಯಾವುದು, ಒಂದು ಪತಂಜಲಿದು ಯೂಸ್ ಮಾಡಿದೆ. ಆಮೇಲೆ ಮತ್ತೊಂದು ಏನ್ ಹೇಳ್ತಾರೆ ಅದಕ್ಕೆ, ಅಮೇರಿಕನ್ ಆಪಲ್ ಸೈಡರ್ ವಿನಿಗರ್ ಅಂತ ಒಂದಿದೆ, ಅದು ಯೂಸ್ ಮಾಡಿದ್ದೆ. ಈಗ ಓಗ್ರೇನಿ ಆಪಲ್ ಸೈಡರ್ ವಿನಿಗರ್. ನೀವೇನಾದ್ರೂ ಆಪಲ್ ಸೈಡರ್ ವಿನಿಗರ್ ತಗೊಳ್ತಾ ಇದ್ದೀರಂದ್ರೆ ಮೇನ್ ಅಬ್ಸರ್ವ್ ಮಾಡಬೇಕಾಗಿರೋದು ಅದು ವಿತ್ ಮದರ್ ಆಪಲ್ ಸೈಡರ್ ವಿನಿಗರ್ ಹೌದಾ ಅಲ್ಲ ಅಂತ. ಸೊ ಓಗ್ರೇನಿಯಾ ಈ ಆಪಲ್ ಸೈಡರ್ ವಿನಿಗರ್ ಅಲ್ಲಿ ವಿತ್ ಮದರ್ ಅಂತಾನೆ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಈ ಆಪಲ್ ಸೈಡರ್ ವಿನಿಗರ್ ಬಗ್ಗೆ ಫುಲ್ ಡೀಟೇಲ್ ವಿಡಿಯೋಸ್ 4-5 ವಿಡಿಯೋಸ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಅದೆಲ್ಲ ನಿಮಗೆ ಹೆಲ್ಪ್ಫುಲ್ ಫಾರ್ ಅವರ್ ಚಾನಲ್ ಅಲ್ಲಿ ಸಿಗುತ್ತೆ. ಲಿಂಕ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಒಮ್ಮೆ ನೋಡಿ. ಕೇಳ್ಬೋದು ಇದೇ ಏನಕ್ಕೆಲ್ಲ ಯೂಸ್ ಮಾಡ್ತೀರಾ ನೀವು ಅಂತ. ಸೊ ನಾನು ಫಸ್ಟ್ ಇದನ್ನ ಒಂದು ವಾರದಲ್ಲಿ 1-2 ದಿನ ಅಂತ, ಅಂದ್ರೆ 3 ದಿನ ಗ್ಯಾಪ್ ಅಲ್ಲಿ ಸ್ವಲ್ಪ ನನಗೆ ಆಸಿಡಿಟಿ ಜಾಸ್ತಿ ಆದಂಗಿದೆ ಅಂತ ಅನಿಸ್ತಾ ಇದೆ. ಸುಮ್ಮನೆ ತೇಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತೇಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೆಲ್ಲ ಅವಾಯ್ಡ್ ಆಗಬೇಕು. ಎಲ್ಲ ಒಂದ್ ಕಡೆ ಡೈಜೆಷನ್ ಸಿಸ್ಟಮ್ ಪೂವರ್ ಆದಾಗ ಅದೆಲ್ಲ ಫೀಲ್ ಆಗುತ್ತೆ. ಮತ್ತೇನು, ಮತ್ತೆ ಇದನ್ನ ನಾವು ಫೇಸಿಗೂ ಅಪ್ಲೈ ಮಾಡ್ಬೋದು, ಇವನ್ ಹೇರಿಗೂ ಅಪ್ಲೈ ಮಾಡ್ಬೋದು. ಸೊ ನೋಡೋಣ ಇದರ ಯೂಸಸ್ ಬಗ್ಗೆ. ನಾನು ಪ್ರಾಕ್ಟಿಕಲ್ ಆಗಿ ನಾನು ಫಸ್ಟ್ ಇದನ್ನೆಲ್ಲ ಟ್ರೈ ಮಾಡ್ತಾ ಹೋಗ್ತೀನಿ. ಲಾಸ್ಟ್ ಟೈಮ್ ನಾನು ಮಾಡಿದ್ದೆ, ರಿಸಲ್ಟ್ ಚೆನ್ನಾಗೇ ಇದೆ. ಬಟ್ ಸ್ವಲ್ಪ ದಿನ ಮತ್ತೆ ಬಿಟ್ಬಿಟ್ಟೆ. ಇನ್ನು ನಾವು ಕಂಟಿನ್ಯೂ ಮಾಡೋಣ. ಇದು ಬಾಟಲ್ ನೋಡಿದ್ರೆ ಯಾಕೋ ಕುಡಿಬೇಕಂತ ಅನಿಸ್ತಾ ಇದೆ. ಬಟ್ ಇದು ಹೀಗೆ ಕುಡಿಯೋ ಹಾಗಿಲ್ಲ, ಇದ್ರ ಜೊತೆ ನೀರು ಮಿಕ್ಸ್ ಮಾಡಿನೇ ಕುಡಿಬೇಕು, ತುಂಬಾ ಸ್ಟ್ರಾಂಗ್ ಇರುತ್ತೆ. ಸೊ ಇದಿಷ್ಟು. ಇನ್ನೊಂದು, ಈ ಬಾಟಲ್ ಬಗ್ಗೆ ನಾವು ಹೇಳಿಲ್ಲಲ್ಲ, ಇದು ಇದನ್ನ ಹರಡ್ ಅಂತ ಹೇಳ್ತಾರೆ. ಇದನ್ನ ಹರಿಟಕ್ಕಿ ಚೂರ್ಣ ಅಂತಾನು ಹೇಳ್ತಾರೆ. ಸೊ ಹಿಂದಿಯಲ್ಲಿ ಹರಡ್ ಅಂತ ಹೇಳ್ತಾರೆ. ಇದು ಏನಕ್ಕೆ ನಾನು ಇಟ್ಕೊಂಡಿದ್ದೀನಿ ಅಂದ್ರೆ, ಒಂದು ನಿಮಿಷ ಜಸ್ಟ್ ತೋರಿಸ್ಬಿಡ್ತೀನಿ. ಓಕೆ, ಈ ಹರಡ್ ಮತ್ತೆ ಹರಳೆಣ್ಣೆ ಯೂಸ್ ಮಾಡಿ ಒಂದು ರೆಸಿಪಿ ಮಾಡಿ ಇಟ್ಕೊಂಡಿದ್ದೀನಿ. ಸಿ, ಇದು ಯಾಕೆ ಇಟ್ಕೊಂಡಿದ್ದೀನಿ ಅಂದ್ರೆ, ಇದು ಕಮ್ಮಿ ಅಂದ್ರೂ 1-2 ತಿಂಗಳು ನಿಮಗೆ ಆರಾಮ್ಸೆ ಯೂಸ್ ಮಾಡಬಹುದು. ಕೆಲವು ಟೈಮ್ ಔಟ್ಸೈಡ್ ನಾವು ಫುಡ್ ತಿಂದು ಬಂದಿರ್ತೀವಿ, ಬೇಗ ಡೈಜೆಸ್ಟ್ ಆಗಲ್ಲ. ಅಂದ್ರೆ ನೆಕ್ಸ್ಟ್ ಮಾರ್ನಿಂಗ್ ನಮಗೆ ಮೋಷನ್ ಪ್ರಾಬ್ಲಮ್ ಆಗುತ್ತೆ, ಬೇಗ ಹೊಟ್ಟೆ ಕ್ಲೀನ್ ಆಗಲ್ಲ. ಸೊ ಆ ಟೈಮಲ್ಲಿ ಔಟ್ಸೈಡ್ ಫುಡ್ ಏನಾದ್ರು ತಿಂತಾ ಇದ್ದೀನಿ ಅಂದ್ರೆ, ನೈಟ್ ಬಂದು ನಾನು ಇದೊಂದು ಸ್ಪೂನ್ ತಿಂದು ಬಿಸಿನೀರು ಕುಡಿತೀನಿ, ಆಗ ಬೇಗ ಹೊಟ್ಟೆ ಕ್ಲೀನ್ ಆಗುತ್ತೆ. ಸೊ ಇದೊಂದು ವಂಡರ್ಫುಲ್ ರೆಸಿಪಿ ಅಂತ ಹೇಳ್ಬೋದು. ಕಾನ್ಸ್ಟಿಪೇಷನ್ ಇರೋರಿಗೆ ತುಂಬಾ ಒಳ್ಳೆ ರೆಸಿಪಿ. ಯಾರಿಗಾದ್ರೂ ಮೋಷನ್ ಕ್ಲೀನ್ ಆಗ್ತಾ ಇಲ್ಲ, ಬೇಗ ಅವ್ರ ಹೊಟ್ಟೆ ಕ್ಲೀನ್ ಆಗಲ್ಲ ಅಂದ್ರೆ ಇದನ್ನ ನೀವು ಯೂಸ್ ಮಾಡಿ ಡೆಫಿನೆಟ್ಲಿ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾನು ಇದನ್ನ ಬೇಕಾದಾಗ ಯೂಸ್ ಮಾಡ್ತಾ ಇರ್ತೀನಿ. ಅದೇ ಹೇಳಿದ್ನಲ್ಲ, ಔಟ್ಸೈಡ್ ಏನಾದ್ರೂ ತಿಂದಿದ್ದೀನಿ, ಸೊ ಗೊತ್ತಾಗ್ಬಿಡುತ್ತೆ ಇದು ಬೇಗ ಡೈಜೆಸ್ಟ್ ಆಗದೆ ಇರೋ ಫುಡ್, ಇವತ್ತು ಇದನ್ನ ಡೈಜೆಸ್ಟ್ ಮಾಡಬೇಕು. ಸೊ ಅವಾಗ ಇದು ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು. ಜೊತೆಗೆ ಒಂದು ಅಲೋವೆರಾ ಜೆಲ್, ಇದು ಪತಂಜಲಿಯ ಅಲೋವೆರಾ ಜೆಲ್. ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಯೂಸ್ ಮಾಡ್ತಿದ್ದೆ, ಇವಾಗ ಹಾಗೆ ಇಟ್ಟಿದ್ದೀನಿ. ಯಾಕಂದ್ರೆ ಇದನ್ನೆಲ್ಲ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಲ್ವಾ, ಅದಕ್ಕೆ. ಇದು ನಂಗೆ ತುಂಬಾ ಯೂಸ್ ಆಗಿದೆ. ಎಲ್ಲಿ ಅಂದ್ರೆ ಉತ್ತರಾಖಂಡ್ ಅಲ್ಲಿ ತುಂಬಾ ಚಳಿ ಇತ್ತು. ಸೊ ಸ್ಕಿನ್ ಡ್ಯಾಮೇಜ್ ಆಗ್ತಾ ಇತ್ತು. ನಮ್ಮ ಹತ್ರ ಇವೆಲ್ಲ ಏನು ಇರ್ಲಿಲ್ಲ. ಸೊ ಇದ್ದಿದ್ದು ಇದೊಂದೇ. ಸೊ ಇದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದೀವಿ ಅಲ್ಲಿ. ಅಲೋವೆರಾ ಜೆಲ್ ಬೆಟರ್ ಪತಂಜಲಿದಂತ ಹೇಳಬಹುದು. ಇನ್ನು ಒಳ್ಳೊಳ್ಳೆ ಕಂಪನಿಯ ಜೆಲ್ ಇದೆ. ಸೊ ಸ್ವಲ್ಪ ಕಾಸ್ಟ್ಲಿ ಅಂತಾನು ಅನ್ಸುತ್ತೆ. ಇನ್ನೊಂದು ಬಯೋಟಿಕ್ ಕಂಪನಿಯ ಮಾರ್ನಿಂಗ್ ನೆಕ್ಟರ್ ಕ್ರೀಮ್ ನ ತಗೊಂಡಿದ್ದೀನಿ. ಸೊ ಇದನ್ನ ಮಾಯಿಶ್ಚರ್ ತರ ಯೂಸ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಒಂದು 3ನೇ ಸಲ ಇದು ಹಚ್ತಾ ಇದ್ದೀನಿ ನಾನು. ಸೊ ನೋಡೋಣ, ನಾನಿದು 2 ತಿಂಗಳ ನಂತರನೇ ಇದರ ರಿವ್ಯೂ ಕೊಡ್ತೀನಿ, ಚೆನ್ನಾಗಿದೆಯಾ ಇಲ್ವಾ ಅಂತ. ಓಕೆನಾ? ಸೊ ತುಂಬಾ ಜನ ಹೇಳ್ತಾ ಇದ್ರು ಚೆನ್ನಾಗಿದೆ, ನನಗೆ ಒಳ್ಳೆ ರಿಸಲ್ಟ್ ಬರ್ತಿದೆ ಅಂತ. ಇನ್ ಕೆಲವರು ಹೇಳಿದ್ರು ಒಳ್ಳೆ ಇಲ್ಲ ಅಂತ. ಸೊ ನಾನೇ ಈಗ ಪರ್ಸನಲಿ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನೇ ಇದರ ಬಗ್ಗೆ ರಿವ್ಯೂ ಕೊಡ್ತೀನಿ. ಓಕೆನಾ? ಸೊ ಇದಿಷ್ಟು ಏನ್ ಹೇಳ್ತಾರೆ, ಈ ವ್ಲಾಗ್ ಅಲ್ಲಿ ಹೇಳ್ಬೇಕಂತ ಅನಿಸ್ತು. ಸೊ ಹೇಳಿದೀನಿ. ನಾನು ಇದನ್ನ ಸೀರಿಯಸ್ ಆಗಿ ಈ ವ್ಲಾಗ್ ನಾನು ಮಾಡೋದು 2 ತಿಂಗಳು ನಂತರನೇ.
ಹೌದು ನೀವು ಪಕ್ಕ ಇದನ್ನ ಮಾಡಬಹುದು, ಪ್ಲೀಸ್ ಮಾಡಿ ಅಂತಾನೆ ಹೇಳ್ತೀನಿ. ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿರ್ಬಹುದು ಕಡಲೆಕಾಯಿ ಮಾರಿದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ. ಬಟ್ ಅಲ್ಲಿ ಇನ್ನೊಂದು ಎಕ್ಸ್ಪೀರಿಯನ್ಸ್ ಇತ್ತು, ಅದು ಹೇಳ್ಕೊಳಕ್ಕಾಗಿಲ್ಲ ಆ ಟೈಮಲ್ಲಿ. ಇವಾಗ ಹೇಳಲೇಬೇಕು ನಾನು. ಅದು ಏನಂದ್ರೆ ಈ ವ್ಯಾಪಾರ ಮಾಡ್ಕೊಂಡು ಬರ್ತಾರಲ್ಲ, ಸೊ ಅವ್ರ ಜೊತೆ ರಫ್ ಆಗಿ ಅಥವಾ ಅವ್ರಿಗೆ ಹರ್ಟ್ ಆಗಿ ನಡ್ಕೊಳ್ಳೋ ಅಧಿಕಾರ ನಮಗಿರಲ್ಲ. ಯಾಕಂದ್ರೆ ಆ ಆಂಟಿ ಪ್ಲೇಸ್ ಅಲ್ಲಿ ನಾನು ಅವತ್ತು ಹೋಗಿ ಕಡಲೆಕಾಯಿನ ಮಾರ್ಕೊಂಡು ಬಂದೆ. ಕೆಲವರು ತುಂಬಾ ಖುಷಿಯಿಂದ ತಗೊಂಡ್ರು. ಪಾಪ ಗೊತ್ತಾಯ್ತು ಅವರಿಗೆ, ನಾನು ಅವ್ರಿಗೆ ಹೆಲ್ಪ್ ಮಾಡಿ. ಯಾಕಂದ್ರೆ ಅವ್ರು ಒಂದ್ ರೌಂಡ್ ಹೋಗಿ ಬಂದ್ರು ಆ ಪಾರ್ಕ್ ಅಲ್ಲಿ. ಆಮೇಲೆ ಸುಸ್ತಾಗಿ ಅವ್ರು ಕುತ್ಕೊಂಡ್ರು, ಯಾರು ತಗೊಂಡಿಲ್ಲ ಅಂತ. ಆಮೇಲೆ ನಾನು ವಿಚಾರಿಸಿದಾಗ ಅವರಿಗೆ ಬೇಜಾರಾಯ್ತು. ಅಂದ್ರೆ ಯಾರು ವ್ಯಾಪಾರನೇ ಇಲ್ಲಮ್ಮ ಇವತ್ತು, ಯಾಕಂದ್ರೆ ಅವರು ಇವತ್ತೇ ದುಡ್ದು ಇವತ್ತೇ ತಿನ್ನೋರು, ಆ ರೀತಿ ಅವ್ರ ಪರಿಸ್ಥಿತಿ ಇದೆ. ಇನ್ನೊಂದೇನಂದ್ರೆ ಪಾಪ ಅವ್ರಿಗೆ ಇನ್ನೂ ಮದ್ವೆ ಆಗಿರ್ಲಿಲ್ಲ, ಅವರೊಂದು ಅನ್ಮ್ಯಾರಿಡ್ ವುಮನ್, ಸಿಂಗಲ್ ವುಮನ್, ಆಮೇಲೆ ಮಕ್ಕಳಂತ ಇಲ್ಲ ಅವರಿಗೆ. ತುಂಬಾ ಕಷ್ಟದಲ್ಲಿರುವಂತ ಒಂದು ಜೀವ ಅದು. ಸೊ ಅವರು ನೋವು ಮಾಡ್ಕೊಂಡು ಕೂತಾಗ ನಂಗೆ ತಡ್ಕೊಳಕ್ಕಾಗಿಲ್ಲ. ಸೊ ನಾನು ಆವಾಗ ಹೇಗೋ ಸುಮ್ಮನೆ ಕೂತಿದ್ದೆ. ಮತ್ತೆ ನನಗೇನೋ ನನ್ನ ಮೇಲೆ ಕಾನ್ಫಿಡೆನ್ಸ್, ನನ್ನ ಬೋಲ್ಡ್ನೆಸ್ ಏನಿದೆ ಕೆಲವು ಟೈಮ್ ನನಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದೇ ಬೋಲ್ಡ್ನೆಸ್ ನನಗೆ ಕೆಲವೊಮ್ಮೆ ತುಂಬಾ ಹರ್ಟ್ ಮಾಡುತ್ತೆ. ಅಂದ್ರೆ ಕೆಲವೊಂದು ವಿಚಾರಗಳಿಗೆ ನಾನು ತಲೆ ಹಾಕ್ಬಿಟ್ಟು ನಿಷ್ಠೂರ ಕೂಡ ಆಗ್ತೀನಿ. ಬಟ್ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ನಾವು ಒಂದು ಒಳ್ಳೆ ವಿಚಾರಕ್ಕೆ 10 ಜನದಲ್ಲಿ ಯಾರು ಮಾತಾಡ್ತಿಲ್ಲ ಅಂದ್ರೆ ಒಬ್ಬರಾದ್ರೂ ಮಾತಾಡಲೇಬೇಕಾಗುತ್ತೆ. ಸೊ ಆ ವ್ಯಕ್ತಿತ್ವ ನಂದು. ಎನಿವೆ, ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ, ಪಾಪ ಆಂಟಿ ದಿನ ಪ್ರತಿ ಕ್ಷಣ ಮಾರಾಟ ಮಾಡುವಾಗ ಮೇ ಬಿ ಫೇಸ್ ಮಾಡ್ತಿರ್ತಾರೇನೋ, ಬಟ್ ನಾನು ನನ್ನ ಲೈಫಲ್ಲಿ ಫೇಸ್ ಮಾಡಿದ ಅವತ್ತೇ. ಏನಂದ್ರೆ ಕೆಲವರು ತುಂಬಾ ಖುಷಿಯಲ್ಲಿ ತಗೊಂಡ್ರು, 1-2-3 ಜನ ತುಂಬಾ ಒಂಥರ ಹರ್ಟ್ ಮಾಡಿದ್ರು ನನಗೆ. ಆ ಟೈಮಲ್ಲಿ ನಾವು ಒಂದ್ಸಲ ಫೀಲ್ ಆಯ್ತು, ಏನಿದು ಈ ರೀತಿ ಹರ್ಟ್ ಮಾಡಿದ್ರಲ್ಲ, ಬೇಕಾ ನನಗೆ ಅಂತ. ಇಲ್ಲ, ಇದು ಫೇಸ್ ಮಾಡಲೇಬೇಕು, ಇದನ್ನ ಫೇಸ್ ಮಾಡಿ ಮುಂದೆ ಹೋಗ್ಬೇಕು ಅಂತ ನಾನು ಮತ್ತೆ ಸ್ವಲ್ಪ ಬೇರೆ ಕಡೆ ಎಲ್ಲ ಹೋಗಿ ಆ ಕಡಲೆಕಾಯಿನ ಮಾರ್ಕೊಂಡು ಬಂದೆ. ಅವ್ರು ಹೇಗೆ ಅವರ ಫೇಸ್ ಎಕ್ಸ್ಪ್ರೆಷನ್ ಇತ್ತಂದ್ರೆ, ಏನೋ ನನ್ನನ್ನು ಕಳ್ಳಿ ತರ ನೋಡ್ತಾ ಇದ್ರು ಅವರು. ಈಗ ಅವರಿಗೆ ತಗೊಳಕ್ ಇಷ್ಟ ಇಲ್ಲ ಅಂದ್ರೆ ಅವ್ರು ಸುಮ್ಮನಿದ್ರು ನಡೆಯುತ್ತೆ, ಬೇಡಮ್ಮ ಅಂತ ಹೇಳಿದ್ರು ನಡೆಯುತ್ತೆ. ಇನ್ನು ಅವ್ರಿಗೆ ಅಷ್ಟು ದೊಡ್ಡ ಮನ್ಸಿದ್ರೆ ಸ್ಮೈಲ್ ಫೇಸ್ ಇಂದ ಬೇಡಮ್ಮ ಅಂತ ಹೇಳಿದ್ರು ನಡೆಯುತ್ತೆ. ಒಂಥರ ಬೇಡಮ್ಮ ಹೋಗಮ್ಮ ಅಂತೆಲ್ಲ ಹಿಂಗೆ ಹೇಳ್ಬಿಟ್ರೆ ಒಂಥರ ಬೇಜಾರಾಗುತ್ತೆ. ಸೊ ನಾವು ಎಷ್ಟೋ ಸಲ ಈ ರೀತಿ ನಮ್ಮ ಮನೆ ಹತ್ರ ಬಂದ ವ್ಯಾಪಾರಿಗಳ ಜೊತೆ ಪಾಪ ಏನೆಲ್ಲ ಮಾರ್ಕೊಂಡು ಬರ್ತಾರೆ ಅವ್ರ ಜೊತೆ ನಡ್ಕೊಂತೀವಿ. ಇನ್ ಬೇರೆ ಕಡೆ ಎಲ್ಲ ಹೋದಾಗ ನಾವು ಬಾರ್ಗೇನಿಂಗ್ ಮಾಡುವಾಗ ನಮ್ಮ ರೇಟಿಗೆ ಅವ್ರು ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಏನೇನೋ ಬೈದ್ ಬರ್ತೀವಿ. ಸೊ ನನಗನ್ಸುತ್ತೆ ಮಾಡಬಾರ್ದು ಹಾಗೆಲ್ಲ. ಬಿಕಾಸ್ ನನಗೆ ಫೀಲ್ ಆಯ್ತು, ನಾನು ಇನ್ನು ಸದ್ಯಕ್ಕಂತಲ್ಲ, ನನ್ನ ಜೀವ ಇರೋ ತನಕನೂ ನನಗಿಷ್ಟ ಇದೆ, ನಾನು ತಗೊಂತೀನಿ, ಬಾರ್ಗೇನಿಂಗ್ ಮಾಡ್ತೀನಿ, ಆ ಸ್ಕಿಲ್ ಇದೆ. ಸೊ ನಮ್ಮ ರೇಟಿಗೆ ಅವ್ರು ಕೊಡ್ತಾರಾ ಕೊಡ್ಲಿ, ಇಲ್ಲಾಂದ್ರೆ ಅವರಿಗೆ ಅವರು ಮುಂದೆ ಹೋದ ತಕ್ಷಣನೇ ಅವ್ರಿಗೇನೋ ಕಮೆಂಟ್ ಪಾಸ್ ಮಾಡೋದು, ಅವ್ರನ್ನ ನೋಡಿ ನಗಾಡೋದು ಅಥವಾ ಇನ್ನೇನೋ ರಫ್ ಆಗಿ ಮಾತಾಡೋದು ಯಾಕೋ ನನಗೆ ಇಷ್ಟ ಆಗಿಲ್ಲ. ಸೊ ಹಾಗಾಗಿ ನಾನು ಇದನ್ನ ಈ ವ್ಲಾಗಲ್ಲಿ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ನನ್ನ ವ್ಲಾಗ್ ಲೈಫ್ ಸ್ಟಾರ್ಟ್ ಆಗಿದ್ದು ಡಿಸೆಂಬರ್ 24, 2018ರಿಂದ. ನಮ್ಮ ಹೆಲ್ಪ್ಫುಲ್ ಫಾರ್ ಎವರ್ ಚಾನಲ್ ನೋಡೋರಿಗೆ ಗೊತ್ತಿರುತ್ತೆ, ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಎಲ್ಲ ಹೇಳಿದ್ದೆ, ನನ್ನ ಪರ್ಸನಲ್ ಲೈಫ್ ಬಗ್ಗೆ ವ್ಲಾಗಿಂಗ್ ಮಾಡೋಣ ಅಂತ ನನಗೆ ಅನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ನನ್ನ ಲೈಫು ಮೇ ಬಿ ಬೇರೆಯವ್ರಿಗೆ ಏನಾದರೂ ಮೋಟಿವೇಶನ್ ಆಗಬಹುದೇನೋ, ನಾವೇನು ಕಲಿತಾ ಇದ್ದೀವಿ ಅದನ್ನು ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಯೂಟ್ಯೂಬ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗ್ಬಹುದೇನೋ ಅಂತ ಅವತ್ತು ಹೇಳಿದ್ದೆ. ಸೊ ಇದು ಕೂಡ ಇವಾಗ ನಾನೇನು ಹೇಳ್ತಾ ಇದ್ದೀನಿ, ಈ ಮಾತು ಕೂಡ ಸುಮ್ಮನೆ ಮಾತಿಗೆ ಹೇಳ್ತಾ ಇಲ್ಲ. ನಾನು ಅವತ್ತು ಕಡಲೆಕಾಯಿ ಮಾರಿದಾಗ ನನಗೆ ಫೀಲ್ ಆಯಿತು. ಸೊ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಸದ್ಯಕ್ಕೆ ಈ ವ್ಲಾಗಲ್ಲಿ ಇಷ್ಟೇ. ನಮ್ಮ ಕೊನೆಯ ಮಾತನ್ನ ಹೇಳ್ತಾ ವ್ಲಾಗ್ನ ಮುಗಿಸೋಣ. ಅದೇ ಬದುಕಲು ಬಿಡಿ.